ಮಂಗಳೂರು ಸೆಂಟ್ರಲ್ನಿಂದ ಗೂಡ್ಸ್ ಶೆಡ್ಗೆ ಖಾಲಿ ಪ್ಯಾಸೆಂಜರ್ ರೈಲುಗಳ ಎಡೆಬಿಡದ ಓಡಾಟದ ಕಾರಣದಿಂದಾಗಿ ಪಾಂಡೇಶ್ವರ ಹೊಯ್ಗೆ ಬಜಾರ್ನಲ್ಲಿ ಪ್ರಯಾಣಿಕ ವಾಹನಗಳಿಗೆ ಎದುರಾಗಿರುವ ಸಂಕಷ್ಟ ಒಂದೆರಡಲ್ಲ. ಇದೀಗ ಸಂಚಾರ ಪೊಲೀಸ್ ಸಹಯೋಗದೊಂದಿಗೆ ಸಂಚಾರ ನಿರ್ವಹಣೆಯಲ್ಲಿ ತೊಡಗಿಕೊಂಡಿರುವ ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಟ್ರಸ್ಟ್ ನೀಡಿರುವ ಸಲಹೆಗಳೇನು? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ಉದ್ಘಾಟನೆಗೊಂಡಿದೆ. ಈ ನಡುವೆ ಮಂಗಳೂರು ಸೆಂಟ್ರಲ್ನಿಂದ ಬಂದರ್ ಗೂಡ್ಸ್ ಶೆಡ್ಗೆ ಹೋಗುವ ಖಾಲಿ ರೈಲುಗಳ ಓಡಾಟದಿಂದಾಗಿ ದಿನನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಜನತೆ ಟ್ರಾಫಿಕ್ನಲ್ಲಿ ಬಹುತೇಕ ಸಮಯ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಪಾಂಡೇಶ್ವರದ ಲೆವೆಲ್ ಕ್ರಾಸಿಂಗ್ ಗೇಟ್ ಮೂಲಕ ದಿನಕ್ಕೆ ಕನಿಷ್ಠ 11 ರಿಂದ 12 ಬಾರಿಯಾದರೂ ಖಾಲಿ ಪ್ಯಾಸೆಂಜರ್ ಮತ್ತು ಗೂಡ್ಸ್ ರೈಲುಗಳು ಬಂದರ್ ಯಾರ್ಡ್ಗೆ ಹೋಗುವುದರಿಂದ ಪ್ರತಿ ಬಾರಿ ಕನಿಷ್ಠ 15 ರಿಂದ 20 ನಿಮಿಷ ಟ್ರಾಫಿಕ್ ಜಾಮ್ ಉಂಟಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಲಸಕ್ಕೆ ತೆರಳುವ ಉದ್ಯೋಗಿಗಳು ತೊಂದರೆ ಪಡುವಂತಾಗಿದೆ. ಇನ್ನು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವಿಕ್ ಕುಡ್ಲಾ ಪರಿಕಲ್ಪನೆಯಡಿ ಮಂಗಳೂರು ನಗರ ಸಂಚಾರ ಪೊಲೀಸರ ಸಹಯೋಗದೊಂದಿಗೆ ಸಂಚಾರ ನಿರ್ವಹಣೆಯಲ್ಲಿ ಕೈಜೋಡಿಸಿದೆ. ಜೊತೆಗೆ ಟ್ರಸ್ಟ್ ವತಿಯಿಂದ ತಾತ್ಕಾಲಿಕ ರೈಲ್ವೆ ಗೇಟ್ ವೇಳಾಪಟ್ಟಿ ಫಲಕಗಳನ್ನು ಈಗಾಗಲೇ ಕ್ರಾಸಿಂಗ್ನಲ್ಲಿ ಅಳವಡಿಸಲಾಗಿದ್ದು, ಜೊತೆಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಈ ಸಮಸ್ಯೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಟ್ರೋಲ್ ರೂಮ್ನಲ್ಲಿ ಲಭ್ಯವಿರುವ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈಲ್ವೆ ಕ್ರಾಸಿಂಗ್ಗಳ ಬಳಿಯ ಸಂಪರ್ಕ ರಸ್ತೆಗಳಲ್ಲಿ ಎಲ್ಇಡಿ ಸಿಗ್ನಲ್ ವ್ಯವಸ್ಥೆಗಳನ್ನು ಅಳವಡಿಸಬೇಕಾಗಿದೆ. ಇದರಿಂದ ರೈಲ್ವೆ ಗೇಟ್ ಬೀಳುವ ಸಮಯವನ್ನು ಸೂಚಿಸುವ ಮೂಲಕ ಜನರು ಮುಂಚಿತವಾಗಿ ಪರ್ಯಾಯ ಮಾರ್ಗಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಟ್ರಸ್ಟ್ ಸಲಹೆ ನೀಡಿತು. ಅಲ್ಲದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಮನವಿ ಮಾಡಲಾಗಿದೆ. ಪಾಂಡೇಶ್ವರ ಮತ್ತು ಹೊಯ್ಗೆ ಬಜಾರ್ ಕ್ರಾಸಿಂಗ್ ವೇಳೆ ಗೇಟ್ ಬೀಳುವ ಸಮಯ ಪಡೆಯಲು ರೈಲ್ವೆ ಇಲಾಖೆಯೊಂದಿಗೆ ಸಮನ್ವಯದ ಅಗತ್ಯವಿದೆ. ಮುಂದಿನ ದಿನಗಳಲ್ಲಿ ಸಂಚಾರ ಪೊಲೀಸರ ಸಹಕಾರದೊಂದಿಗೆ ಕ್ರಾಸಿಂಗ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪೀಕ್ ಸಮಯದಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕಾರ್ಯ ಆಗಬೇಕಾಗಿದೆ. ಒಂದು ಬೆಳಗಿನ ಪೀಕ್ ಅವರ್ಸ್ ಬಿಟ್ವೀನ್ 8:30 to 10:30 ಒಂದು 4 ಟ್ರೈನ್ ಚಾರ್ಟ್ ನಾವು ಕಳೆದ ಮೀಟಿಂಗ್ನ ಫಾಲೋಅಪ್ ಮಾಡಿ ನಾವು ರೈಲ್ವೆ ಅಧಿಕಾರಿಗಳ ಹತ್ರ ಮಾತಾಡಿ ಚಾರ್ಟನ್ನು ತಗೊಂಡಿದ್ದೇವೆ. ಆ ಚಾರ್ಟ್ ಪ್ರಕಾರ 4 ಟ್ರೈನ್ ಇರೋದ್ರಿಂದಾಗಿ ಅದಕ್ಕಿಂತ ಮೊದಲೇ ಅವರು ಅಡ್ವೈಸ್ ಮಾಡಿದ ಹಾಗೆ ಪೀಕ್ ಅವರ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅಂದರೆ ಅವರಿಗೆ ಪಾಲ್ಘಾಟಿಂದ ಬಂದ ಅಭಿಜಿತ್ ಅಂತ ಹೇಳುವ ಇಂಜಿನಿಯರಿಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಈಗ 1 ವಾರ ಆಯಿತು, ಏನು ವಿಷಯಗಳು ಇನ್ನೂ ಅವರ ಕಡೆಯಿಂದ ಬರಲಿಲ್ಲ. ಈಗಾಗಲೇ ಇನ್ನೊಂದು ಸಜೆಷನ್ ಕೊಟ್ಟದ್ದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಡಿಸ್ಪ್ಲೇ ಬೋರ್ಡ್ಗಳು. ನಾವು ನಮ್ಮ ಅಂಬಾಮಹೇಶ್ವರಿ ಟ್ರಸ್ಟಿಂದ ಸಾಂಕೇತಿಕವಾಗಿ ಜನರಿಗೆ ಇಷ್ಟು ಟ್ರೈನ್ ಇದೆ ಅಂತೇಳಿ ಗೊತ್ತಾಗಲಿ ಮತ್ತು ಆಲ್ಟರ್ನೇಟಿವ್ ರಸ್ತೆಗಳನ್ನು ಹಿಡೀಲಿ ಅನ್ನುವ ಉದ್ದೇಶದಿಂದ ನಾವು 4 ಬೋರ್ಡ್ಗಳನ್ನು ಪಾಂಡೇಶ್ವರದಲ್ಲಿ 2, ಹೊಯ್ಗೆ ಬಜಾರ್ ಟ್ರ್ಯಾಕಲ್ಲಿ ಹಾಕಿದ್ದೇವೆ. ಇದರಿಂದಾಗಿ ಸ್ವಲ್ಪ ಈ ಕಡೆಯ ವಾಹನ ದಟ್ಟಣೆ ಕಡಿಮೆ ಆಗ್ಬೋದು ಅನ್ನುವ ದೃಷ್ಟಿಕೋನ. ಪಾಂಡೇಶ್ವರ ಹಾಗೂ ಹೊಯ್ಗೆ ಬಜಾರ್ ರೈಲ್ವೆ ಗೇಟ್ನಿಂದ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವಿಕ್ ಕುಡ್ಲಾ ಪರಿಕಲ್ಪನೆಯಡಿ ಉತ್ತಮ ಕೆಲಸ ಮಾಡಲಾಗುತ್ತಿದೆ. 16 ರಿಂದ 17 ಬಾರಿ ರೈಲ್ವೆ ಗೇಟ್ ಹಾಕಲಾಗುತ್ತಿದೆ. ಇದರಿಂದ ವಾಹನ ಸವಾರಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಇನ್ನು ಕೆಲವರು ಗೇಟ್ ಓಪನ್ ಆದ ಬಳಿಕ ರಾಂಗ್ ಸೈಡ್ ಬರುವುದರಿಂದ ಮತ್ತಷ್ಟು ವಾಹನ ದಟ್ಟಣೆ ಹೆಚ್ಚಳದ ಜೊತೆಗೆ ವಾಹನ ಸಂಚಾರಕ್ಕೂ ಅಡಚಣೆಯಾಗುತ್ತಿದೆ. ಇದೀಗ ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಅವಿಕ್ ಕುಡ್ಲಾ ಜನಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಮೇಯರ್ ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ದಿವಾಕರ್ ಪಾಂಡೇಶ್ವರ ಅವರು ಹೇಳಿದರು. ಇದಕ್ಕೆ ನಮ್ಮ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನವರು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ. ನಾನು ಸ್ಥಳೀಯ ಕಾರ್ಪೊರೇಟರ್ ಆಗಿ ಮತ್ತು ನನ್ನ ಹತ್ತಿರದ ಕಾರ್ಪೊರೇಟರ್ ಆದ ಲತೀಫ್ ಅವರು ಇವರೊಂದಿಗೆ ಕೈ ಜೋಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾಯಿದ್ದೇವೆ. ಏಕೆಂದರೆ ಈಗ ರೈಲ್ವೆ ಗೇಟ್ ದಿವಸಕ್ಕೆ ಒಂದು 16-17 ಸಲ ಗೇಟ್ ಬೀಳ್ತದೆ. ಅದರಲ್ಲಿ ಒಂದು ಟ್ರೈನ್ ಬಂದರೆ 4 ಸಲ ಗೇಟ್ ಬೀಳ್ತದೆ. ಖಾಲಿ ಇಂಜಿನ್ 3 ಸಲ ಹೋಗ್ತದೆ. ಇದರಿಂದ ಜನರಿಗೆ ತುಂಬ ತೊಂದರೆ. ಈಗಾಗಲೇ
ನಮ್ಮ ಮಾರ್ಗನ್ ಗೇಟ್ ಅಂಡರ್ ಪಾಸ್ ಓಪನ್ ಆಗಿದೆ. ಇದರಿಂದ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಇದರಿಂದ ತುಂಬ ಸಮಸ್ಯೆ ಆಗಿದೆ. ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನ ಅಭಯ್ ಕುಡ್ಲಾ ನೇತೃತ್ವದಿಂದ ಜನಜಾಗೃತಿ ಮೂಡಿಸುವ ಕೆಲಸವಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೂ ಸಾಕಷ್ಟು ಪ್ರಯೋಜನವಾಗ್ತಿದೆ. ಗೇಟ್ ಹಾಕುವುದರಿಂದ ವಠಾರ ಪಕ್ಕದಲ್ಲಿ ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಕೇಂದ್ರ ಇರುವುದರಿಂದ ಸಾಕಷ್ಟು ಸಮಸ್ಯೆವಾಗ್ತಾ ಇದೆ. ಅಧಿಕಾರಿಗಳು ಸೇರಿದಂತೆ ಸಂಸದರು, ಶಾಸಕರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಬೇಕು ಎಂಬ ಒತ್ತಾಯ ಕೂಡ ಕೇಳಿಬರುತ್ತಿದೆ. ನಾನು ಮೊದಲಿಗೆ ಶ್ರೀ ಅಂಬಾ ಮಹೇಶ್ವರಿ ಟ್ರಸ್ಟ್ ಹಾಗೂ ಅಭಯ್ ಕುಡ್ಲಾ ಇದರ ಪ್ರತಿಯೊಬ್ಬ ಸಮಿತಿ ಸದಸ್ಯರು ಅಭಿನಂದಿಸುತ್ತಿದ್ದೇನೆ. ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ನಿರಂತರ ಒಂದು ಸ್ವಯಂ ಸೇವಕರವರು ಮಾಡುವ ಸೇವೆಗೆ ನನ್ನ ವೈಯಕ್ತಿಕ ನೆಲೆಯಲ್ಲೂ ಈ ವಾರ್ಡಿನ ಸಮಸ್ತ ನಾಗರಿಕರಿಗೆ ನಾನು ಅಭಿನಂದಿಸುತ್ತಿದ್ದೇನೆ. ಅದರೊಂದಿಗೆ ಚುನಾಯಿತ ಜನಪ್ರತಿನಿಧಿಗೆ ಒಬ್ಬ ನಿಕಟಪೂರ್ವ ಸದಸ್ಯನಾಗಿ ಕೂಡ ವಿನಂತಿಸುತ್ತೇನೆಂದರೆ, ಇಲ್ಲಿ ರೈಲ್ವೆ ಗೇಟ್ದ ಪರಿಸ್ಥಿತಿ ಯಾವ ಥರ ಇದ್ದಂತ ಹೇಳಿದರೆ, ದಿನಕ್ಕೆ 16 ಟ್ರೈನ್ ಬರುವ ಪರಿಸ್ಥಿತಿ, ಇಂಜಿನ್ ಸಮೇತ ಅದರಲ್ಲಿ ಬರ್ಬೋದು. ಗೇಟ್ ಹಾಕೋದರಿಂದ ಈ ವಠಾರ ಪಕ್ಕದಲ್ಲಿ ಶಾಲಾ ಕಾಲೇಜುಗಳು, ಧಾರ್ಮಿಕ ಕೇಂದ್ರ ಇರುವುದರಿಂದ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಒಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಗೂಡ್ಸ್ ರೈಲುಗಳ ಹಾವಳಿಯಿಂದಾಗಿ ಬಸವಳಿದಿದ್ದ ಪಾಂಡೇಶ್ವರ ಹೊಯ್ಗೆ ಬಜಾರ್ ರಸ್ತೆಯ ಸಂಚಾರಿಗಳು ಗೂಡ್ಸ್ ಶೆಡ್ ಸೋಮೇಶ್ವರಕ್ಕೆ ಸ್ಥಳಾಂತರವಾಗುವ ವಿಚಾರ ತಿಳಿದು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈಗ ಪ್ಯಾಸೆಂಜರ್ ರೈಲುಗಳ ಹಾವಳಿಯಿಂದಾಗಿ ಮತ್ತೆ ಉಸಿರುಗಟ್ಟುತ್ತಿದೆ. ಶಾಲಾ ವಿದ್ಯಾರ್ಥಿಗಳು, ಕೆಲಸಕ್ಕೆ ತೆರಳುವ ಉದ್ಯೋಗಿಗಳು ಸೇರಿದಂತೆ ಹಲವರಿಗೆ ಸಮಯಕ್ಕೆ ಸರಿಯಾಗಿ ತಮ್ಮ ಕಾರ್ಯಕ್ಷೇತ್ರ ತಲುಪಲು ಸಾಧ್ಯವಾಗುತ್ತಿಲ್ಲ. ಆದರೆ ಇನ್ನು ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನ ಅಭಯ್ ಕುಡ್ಲಾ ಪರಿಕಲ್ಪನೆಯಡಿಯಲ್ಲಿ ಮಂಗಳೂರು ನಗರ ಸಂಚಾರ ಪೊಲೀಸರ ಸಹಯೋಗದೊಂದಿಗೆ ಸಂಚಾರ ನಿರ್ವಹಣೆಯಲ್ಲಿ ಕೈ ಜೋಡಿಸಿದೆ. ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.